ಇವತ್ತು ವರಮಹಾಲಕ್ಷ್ಮಿಯ ಹಬ್ಬ. ಮೊದಲನೇ ಸತಿ ಹಬ್ಬ ಆಚರ್ಸೋಕ್ಕಾಗ್ತಾಯಿಲ್ಲ. ಮನೆಯಿಂದ ದೂರ ಇದ್ದೀನಿ. ಒಂಥರ ಬೇಜಾರಾಗ್ತಾಯಿದೆ. ಬಟ್ ಈ ಹಬ್ಬದ ನೆನಪುಗಳು ಖುಷಿ ತರಿಸ್ತಾ ಇದೆ. ಎಸ್ಪೆಷಲಿ ಚಿಕ್ಕ ವಯಸ್ಸಿನ ನೆನಪುಗಳು. ನಮ್ಮಮ್ಮ ಬಡ್ಕೋತಾ ಇರ್ತಾರೆ, ಲಂಗ ದಾವಣಿ ಹಾಕ್ಕೊಳ್ಳಿ, ಅರ್ಶಿನ ಕುಂಕುಮ ತೊಗೊಳಕ್ಕೆ ಬರ್ತಾರೆ, ಇನ್ನೇನು ಬಂದುಬಿಡ್ತಾರೆ, ಇಲ್ಲಮ್ಮ ಟಿ ಶರ್ಟ್ ಶಾರ್ಟ್ಸ್ ಸಾಕು ಅಂತ ನಾನು ಎಷ್ಟೇ ಹೇಳಿದ್ರು ನಮ್ಮಮ್ಮ ಕೇಳಲ್ಲ. ಲಂಗ ದಾವಣಿ ಹಾಕ್ಸ್ಬಿಟ್ಟೆ ಕೂರಿಸೋದು. ಅಲ್ಲಿ ಕೂತಿರ್ತೀವಿ ನಾವು, ಲಕ್ಷ್ಮಿ ಜೋಡಿಸಿರ್ತಾರೆ, ಕೂತಿರ್ತೀವಿ ನಾವು. ಅರ್ಶಿನ ಕುಂಕುಮ ತೊಗೊಳಕ್ಕೆ ಬರ್ತಾರೆ. ನಾನು ನನ್ನ ಕಸಿನ್ಸ್ ಜಗಳ, ನಾನು ಕೊಡ್ತೀನಿ ಅಂತ. ಸರಿ, ನೀನೊಬ್ರಿಗೆ ಕೊಡು, ನಾನು ಇನ್ನೊಬ್ರಿಗೆ ಕೊಡ್ತೀನಿ ಅಂತೆಲ್ಲ ಡಿಸೈಡ್ ಆಗುತ್ತೆ. ಆಮೇಲೆ ನಾವು ಕೊಡ್ತೀವಿ. ಸೆಂಟ್ರಲ್ಲಿ ಮತ್ತೆ ನಮ್ಮಮ್ಮ ಬಂದುಬಿಟ್ಟು, ಏನೇ ಬಳೆನೇ ಇಟ್ಟಿಲ್ಲ, ಹಾಗೆ ಕೊಡ್ತಾಯಿದ್ಯಾ? ಸೊ ಈ ಥರ ಸೀನೆಲ್ಲ ನಡೆಯುತ್ತೆ. ಅಲ್ಲಿ ಚಾಕ್ಲೇಟ್ಸ್ ಇಟ್ಟಿರ್ತಾರೆ ಸೈಡಲ್ಲಿ ಅರ್ಶಿನ ಕುಂಕುಮ ಕೊಡೋಕ್ಕೆ. ಆದರೆ ಆ ಚಾಕ್ಲೇಟ್ಸ್ ಎಲ್ಲ ನಾವೇ ತಿಂದುಬಿಡ್ತೀವಿ. ಅವ್ರಿಗೆ ಕೊಡೋಕ್ಕೆ ನಾವೇನು ಇಟ್ಟಿರಲ್ಲ. ಈ ಥರ ಒಂಥರ ಒಳ್ಳೆ ಮಜವಾಗಿತ್ತು ಚಿಕ್ಕ ವಯಸ್ಸಲ್ಲಿ. ಬೆಳೀತಾ ಏನಾಯಿತೋ ಗೊತ್ತಿಲ್ಲ, ಈ ಸಣ್ಣ ಪುಟ್ಟ ಸಂತೋಷಗಳೆಲ್ಲ ಕಡಿಮೆ ಆಗ್ತಾನೆ ಬಂತು. ಸೊ ಅವಾಗವಾಗ ಟೈಮ್ ಸಿಕ್ಕಿದಾಗ ಮಕ್ಕಳಂತೆ ಇರಿ. ಸಣ್ಣ ಪುಟ್ಟ ವಿಷಯಗಳಲ್ಲಿ ಸಂತೋಷ ಹುಡುಕಿ ಮಜಾ ಮಾಡಿ ಅಂತ ಹೇಳ್ತಾ ವರಮಹಾಲಕ್ಷ್ಮಿ ಹಬ್ಬದ ಹಾರೈಕೆಗಳನ್ನು ನಿಮಗೆ ತಿಳಿಸ್ಕೊತಾ ಇದ್ದೀನಿ. ನಾನು ಇಲ್ಲಿಂದ ಆಚರಿಸೋಕ್ಕಾಗ್ತಾಯಿಲ್ಲ, ನೀವು ಅಲ್ಲಿಂದ ಆಚರಿಸಿ ಖುಷಿಯಾಗಿರಿ. ಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಕರೆಸ್ಕೊಳ್ಳಿ.